ನಮಸ್ಕಾರ. ಮಾರ್ನಿಂಗ್ ಬೈಟ್ಸ್ಗೆ ಸ್ವಾಗತ. ನಾವು ದೇವರಿಗೆ ಸಮರ್ಪಣೆ ಮಾಡುವಂಥ ನೈವೇದ್ಯ, ಅತಿಥಿ ಸತ್ಕಾರದಲ್ಲಿ ನಾವು ನೀಡೋ ಊಟ ಉಪಹಾರ, ದೇವಾಲಯಗಳಲ್ಲಿ ವಿತರಿಸುವ ಪ್ರಸಾದ ತೀರ್ಥ, ಈ ವಿಚಾರದ ಬಗ್ಗೆ ಯಾಕೆ ಮಾತಾಡಬೇಕು ಅಂತ ಅನಿಸ್ತಂದರೆ, ಇದಕ್ಕೆ ಮುಖ್ಯ ಕಾರಣ ಇಡೀ ದೇಶದಾದ್ಯಂತ ಮುನ್ನೆಲೆಗೆ ಬಂದಂಥ ತಿರುಪತಿ ತಿಮ್ಮಪ್ಪನ ಲಡ್ಡುನಲ್ಲಿ ಕಲಬೆರಕೆ ತುಪ್ಪದ ವಿಚಾರ. ಇದು ಆಸ್ತಿಕ ಲೋಕದಲ್ಲಿ ಇರೋರಿಗೆ ಆತಂಕದ ವಿಚಾರ. ನಾವೇನು ಆಲೋಚನೆ ಮಾಡ್ತೀವಿ ಅಂತ ಹೇಳಿದರೆ, ದೇವರ ಪ್ರಸಾದ ನಿರಾಕರಿಸಬಾರ್ದು ಅನ್ನುವಂಥ ಪ್ರತೀತಿ ಇದೆ. ಆದರೆ ಆ ಪ್ರತೀತಿ ಆಚರಣೆಗೆ ಬಂದ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದರೆ, ದೇವಾಲಯದ ತೀರ್ಥ ಪ್ರಸಾದಗಳು ಪರಿಶುದ್ಧವಾಗಿ ಮಾಡುವಂಥ ಮನಸ್ಸುಗಳನ್ನು ಹೊಂದಿದಂಥ ಅರ್ಚಕರು, ಆಡಳಿತ ಮಂಡಳಿಗಳು ಇದ್ದಂಥ ಕಾಲ. ಈಗ ಆ ಕಾಲ ಬದಲಾಗಿದೆ. ಇವತ್ತೇನಾಗಿದೆ ಅಂತ ಹೇಳಿದರೆ, ದೇವಾಲಯಗಳಲ್ಲಿ ಭಾಳಷ್ಟು ದೇವಾಲಯಗಳಲ್ಲಿ ಊಟ ಕೊಡ್ತಾರೆ. ಇವತ್ತು ಅಮೃತ್ಸರದ ಗೋಲ್ಡನ್ ಟೆಂಪಲ್ ಬಹುಶಃ ಇಡೀ ವಿಶ್ವದಲ್ಲೇ ಅಷ್ಟು ದೊಡ್ಡ ಲಂಗರ್ ಬೇರೆ ಇಲ್ಲ. ಅದು ಪೂರ್ತಿ ಅಲ್ಲಿ ಹಣ ಕೊಟ್ಟು ಕೆಲಸ ಮಾಡೋದಿಲ್ಲ. ಅಲ್ಲಿ ಪ್ರತಿನಿತ್ಯ ಸುಮಾರು 8-10 ಸಾವಿರ ಜನ ವಾಲಂಟಿಯರ್ಸ್ ಬರ್ತಾರೆ ಭಕ್ತಿಯಿಂದ. ಅವರಿಗೆ ಅಲ್ಲಿನ ಪ್ರಮುಖ ಅವರ ವಯಸ್ಸು, ಅವರ ಶಕ್ತಿ, ಅವರ ಮನಸ್ಸು, ಭಕ್ತಿ ನೋಡಿ ಅವರಿಗೆ ವಿವಿಧ ಕೆಲಸಗಳನ್ನು ಕೊಡ್ತಾರೆ. ಅವರು ವಾಲಂಟಿಯರಾಗಿ ಅಡುಗೆ ಮಾಡ್ತಾರೆ, ಬಳಸ್ತಾರೆ, ಪಾತ್ರೆ ತೊಳಿತಾರೆ, ತರಕಾರಿ ಹೆಚ್ಚುತ್ತಾರೆ. ಇದು ನಡೆದು ಬಂದಂಥ ಸಂಪ್ರದಾಯ. ಇದಕ್ಕೆ ಅನೇಕ ವರ್ಷಗಳು ಕಾಯ್ತಾರೆ. ಅದೇ ರೀತಿ ಪುಟ್ಟಪರ್ತಿನಲ್ಲಿ ಶ್ರೀ ಸಾಯಿ ಸತ್ಯಸಾಯಿ ಮಂದಿರದಲ್ಲಿ ಕೂಡ ನಡೀತದೆ. ಧರ್ಮಸ್ಥಳದಲ್ಲಿ ಹಣ ಪಡೆದು ಕೆಲಸ ಮಾಡುವಂಥವ್ರನ್ನ ನೇಮಿಸಿದ್ದಾರೆ, ಅಡುಗೆ ಮಾಡ್ತಾರೆ. ರಾಜ್ಯದ ಅನೇಕ ದೇವಾಲಯಗಳಲ್ಲಿ, ಕೊಲ್ಲೂರು ಇರ್ಬೋದು, ಎಲ್ಲ ಕಡೆ ಇದೆ. ಆದರೆ ಅಲ್ಲೆಲ್ಲ ಎಷ್ಟರ ಮಟ್ಟಿಗೆ ಶುಚಿತ್ವ ಕಾಪಾಡ್ತಾರೆ ಅದು ನನಗೆ ಗೊತ್ತಿಲ್ಲ. ಆದರೆ ಪ್ರಸಾದ ರೂಪದ ಊಟ ಬಡಿಸ್ಬೇಕಾದ್ರೆ ಮಾಡೋ ತಾರತಮ್ಯ, ಬೇಜವಾಬ್ದಾರಿ ನೋಡಿ ಅಸಹ್ಯ ಅನಿಸ್ತದೆ. ಅನೇಕ ಕಡೆ ಸ್ವಚ್ಛತೆ ಕೂಡ ಇಲ್ಲ. ಹಾಗಾಗಿ ನಾನು ದೇವರ ಪ್ರಸಾದ ಸ್ವೀಕರಿಸಲೇಬೇಕು ಅನ್ನೋಂಥ ಪದ್ಧತಿಗೆ ನಮಸ್ಕಾರ ಮಾಡಿ ದೂರ ಆಗಿದ್ದೇನೆ. ನಾನು ಹೋಗಲ್ಲ. ಇನ್ನು ತೀರ್ಥಗಳು, ಬಹುತೇಕ ನೀವು ದೇವಾಲಯಗಳ ತೀರ್ಥವನ್ನು ನೀವು ಪ್ರಯೋಗಾಲಯಕ್ಕೆ ಕಳಿಸಿದರೆ ಖಂಡಿತ ನೀವು ಕುಡಿಯಲ್ಲ. ಅಷ್ಟು ಅದು ಕುಲುಷಿತವಾಗಿರುತ್ತೆ. ಯಾಕೆ? ಒಂದು, ಗರ್ಭಗುಡಿಲಿರುವಂಥ ವಿಗ್ರಹವನ್ನು ಸ್ವಚ್ಛವಾಗಿರದೇ ಇರುವಂಥ ಅರ್ಚಕರು, ನಂತರ ಬಳಸೋ ನೀರು, ಅದನ್ನು ವಿತರಣೆ ಮಾಡೋ ಪಾತ್ರೆ ಮತ್ತು ಅಶುದ್ಧವಾಗಿರುವಂಥ ಕೈಗಳು. ಇನ್ನು ದೇವಾಲಯದ ಪದ್ಧತಿ ಪ್ರಕಾರ ತೀರ್ಥ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೊಡುವಂಥದ್ದಿಲ್ಲ. ಬೆಳಗ್ಗೆ ಮಾತ್ರ ಅಭಿಷೇಕ ಆದಂಥದ್ದು ತೀರ್ಥವಾಗಿ ಕೊಡಬೇಕು. ಆದರೆ ಇವತ್ತು ನಮ್ಮ ಭಕ್ತರು ಹಂಗಿದ್ದಾರೆ, ತೀರ್ಥ ಕೊಡಲಿಲ್ಲ ಅಂದರೆ ಗಲಾಟೆ ಮಾಡ್ತಾರೆ ಅಂತ ಹೇಳಿ, ಮತ್ತು ಕಾಣಿಕೆ ಹಾಕಲ್ಲ ಅಂಥೇಳಿ ಬೆಳಗಿನ ಸಾಯಂಕಾಲ ತಕ್ಕ ತೀರ್ಥ ಕೊಡ್ತಾ ಇರ್ತಾರೆ. ನಾನು ತೀರ್ಥ ತೊಗೊತೀನಿ, ಆದರೆ ಅದನ್ನು ಸ್ವೀಕರಿಸಲ್ಲ, ಅಂದರೆ ಕುಡಿಯಲ್ಲ. ನಮಸ್ಕಾರ ಅಂತೇಳಿ ತಗೊಂಡು ತಲೆಗೆ ಒರೆಸ್ಕೊಂಡ್ರು. ಇದು ಯಾಕಂತ ಹೇಳಿದರೆ, ಇದು ನನಗೆ ಅನೇಕ ಬಾರಿ ನನ್ನ ಆರೋಗ್ಯ ಹದಗೆಟ್ಟಿದೆ. ಈಗ ಇವೆರಡು ವಿಚಾರ ಬಿಟ್ಬಿಡಿ. ಲಡ್ಡು, ಪೇಡ ಇಂಥವನ್ನೆಲ್ಲ ದೇವಸ್ಥಾನದಲ್ಲಿ ಸಿಹಿ ಪದಾರ್ಥಗಳನ್ನು ಕೊಡ್ತಾರೆ. ಆದರೆ ಅದಕ್ಕೆ ಬಳಸುವಂಥ ಇನ್ಗ್ರೀಡಿಯೆಂಟ್, ಹಿಟ್ಟು, ಎಣ್ಣೆ,
ತುಪ್ಪ ಇವೆಲ್ಲವೂ ಕಡಿಮೆ ರೇಟ್ನಲ್ಲಿ ಖರೀದಿ ಮಾಡಲಿಕ್ಕೆ ಕಮಿಷನ್ ಆಸೆಗೋಸ್ಕರ ಖರೀದಿ ಮಾಡ್ತಾರೆ. ಅವೆಲ್ಲವೂ ಹದಗೆಟ್ಟು ಹೋಗಿದೆ. ಮುಖ್ಯವಾಗಿ ನಮ್ಮ ದೇಶದಲ್ಲಿ ಬಳಕೆ ಆಗುವಷ್ಟು ತುಪ್ಪನ ನಾವು ಉತ್ಪಾದನೆ ಮಾಡ್ತಾನೇ ಇಲ್ಲ. ಯಾರೇನು ಬೇಕಾದ್ರೂ ಹೇಳಲಿ, ಮಾಡ್ತಾಯಿಲ್ಲ. ಇನ್ನು ಮಾಡಿದರೂ ಕೂಡ ಆ ತುಪ್ಪ ಮಾರಾಟ ಆಗಲ್ಲ, ಆ ಬೆಲೆಗೆ ಖರೀದಿ ಮಾಡೋರು ಇಲ್ಲ. ಹಾಗಾಗಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದರೆ, ಪ್ರಾಣಿಜನ್ಯದ ಕೊಬ್ಬು ಅಂದರೆ ಇವತ್ತು ಇಡೀ ವಿಶ್ವಾದ್ಯಂತ ಅತಿ ಹೆಚ್ಚು ಕೊಬ್ಬು ಶೇಖರಣೆ ಆಗೋದು ಸ್ಲ್ಯಾಟರಿಗಳಲ್ಲಿ. ಅಂದರೆ ನಾವು ಏನು ಪ್ರಾಣಿಗಳನ್ನು ವಧೆ ಮಾಡ್ತೀವಲ್ಲ, ಆ ಪ್ರದೇಶದಲ್ಲಿ ಅಲ್ಲಿ ಆ ಪ್ರಾಣಿ ವಧೆ ಮಾಡಿದಾಗ ರಕ್ತ, ಕೊಬ್ಬು ಎಲ್ಲ ಹರಿದು ಬರುತ್ತೆ. ಅದರಿಂದ ಕೊಬ್ಬನ್ನು ತೆಗೆದು ಶೇಖರಣೆ ಮಾಡಿ ಎಡಿಬಲ್ ಮತ್ತು ನಾನ್ ಎಡಿಬಲ್ ಮಾಡ್ತಾರೆ. ಎಡಿಬಲನ್ನು ಅದನ್ನು ಬೇರೆ ಬೇರೆ ಆಹಾರ ಪದಾರ್ಥಗಳ ತಯಾರಿಗೆ ಹೋಗುತ್ತೆ. ಅಂತಹ ಕೊಬ್ಬನ್ನು ತಂದು ತುಪ್ಪದ ಸುವಾಸನೆ ಜೊತೆಗೆ ಮಿಶ್ರ ಮಾಡಿ, ಸ್ವಲ್ಪ ತುಪ್ಪನೂ ಮಿಶ್ರ ಮಾಡಿ ಅರ್ಧ ರೇಟಿಗೆ ಮಾರ್ತಾರೆ. ಇದರಿಂದ ಮಾರಾಟಗಾರರ ಜೋಬ್ ತುಂಬ ದುಡ್ಡಾಗುತ್ತೆ. ಹಾಗಾಗಿ ದೇವಾಲಯಗಳಲ್ಲಿ ಲಡ್ಡು ಕುಲುಷಿತವಾಗಿದೆ. ನಿಮ್ಮೂರಿನ ಎಲ್ಲ ಸ್ವೀಟ್ ಸ್ಟಾಲ್ಗಳಲ್ಲೂ ಅದೇ ಕತೆ. ನೀವು ಪರಿಶುದ್ಧವಾದ ತುಪ್ಪ ತೊಗೋಬೇಕಂದ್ರೆ 1,500 ರೂಪಾಯಿ ಮೇಲಾಗುತ್ತೆ. ಅದನ್ನು ಮಾತ್ರ ಬಳಸಬೇಕು. ಇಲ್ಲ ನೀವೇ ಹಾಕಿದ ಎಮ್ಮೆ ದನಗಳಿಂದ ಈ ತುಪ್ಪ ತಯಾರಿಸ್ಬೋದು. ಆದರೆ ಬಹುತೇಕ ಜನರು ಹೈನುಗಾರಿಕೆಗೆ ಟಾಟಾ ಹೇಳಿದ್ದಾರೆ. ಆಮೇಲೆ ನಾವು ದೇವಸ್ಥಾನಗಳಲ್ಲಿ ನಾವು ಹಣ್ಣುಕಾಯಿ ಒಯ್ತೀವಿ, ಶುದ್ಧವಾಗಿರಬೇಕು. 10 ರೂಪಾಯಿ ಬೆಲೆ ಜಾಸ್ತಿ ಆದರೂ ಚಿಂತೆ ಇಲ್ಲ. ಆದರೆ ನಾವೇನು ಒಯ್ತಾ ಇದ್ದೀವಿ ಹೇಳಿ? ಇವತ್ತಿನ ಅಗರಬತ್ತಿ ಅಂತ ಒಯ್ತೀವಲ್ಲ, ಯಾವ ದೇವಸ್ಥಾನದವರು ಹಚ್ಚಲ್ಲ. ಅದನ್ನು ಒಂದು ಕಡೆ ಕಸದ ಬುಟ್ಟಿಲಿ ಹಾಕಿ ಸುಟ್ಟಾಕ್ತಾರೆ. ಇನ್ನು ಕುಂಕುಮ, ಅರಿಶಿಣ ಅದು ಕೂಡ ಯಾವ ಕಾರಣ ಬಳಸಲ್ಲ. ನೀವು ಬಳಸಿದರೆ ನೀವು ಕೈ ಮತ್ತು ನಿಮ್ಮ ಹಣೆಯನ್ನು ತೊಳ್ಕೊಳಕ್ಕೆ ಭಾಳ ಕಷ್ಟ. ಅದು ಪೂರ್ತಿ ಕೆಮಿಕಲ್ ಆಗಿದೆ. ಹೀಗೆ ಎಲ್ಲ ಪೂಜಾ ಸಾಮಗ್ರಿಗಳಲ್ಲೂ ಶ್ರೇಷ್ಠತೆಯನ್ನು ಕಳ್ಕೊಂಡಿದ್ವಿ. ಅಲ್ಲಿ ಬೆಲೆ, ಕಮಿಷನ್ನು, ಕಡಿಮೆ ಬೆಲೆ ಇಂಥದನ್ನೆಲ್ಲ ಆಲೋಚನೆ ಮಾಡಿ ಕೆಟ್ಟ ಪದಾರ್ಥಗಳನ್ನು ದೇವರಿಗೆ ಸಮರ್ಪಣೆ ಮಾಡ್ತಿದ್ವಿ. ಇನ್ನು ಮನೆಗೆ ಬಂದ ಅತಿಥಿಗಳಿಗೆ ನಾವು ಹಳಸಿದ್ದು ಹಾಕುವಂಥದ್ದು ಪದ್ಧತಿ ಇಲ್ಲ, ಅಲ್ಲೂ ಇಲ್ಲ. ನಾನು ನಿನ್ನೆ ರಾತ್ರಿ ಮಾಡಿದ್ದು ಆಹಾರ ಪದಾರ್ಥ ನಾವು ಮನೆಯವ್ರು ತಿನ್ಬೋದು ಬಿಟ್ಟರೆ ಅದು ಬಂದವ್ರಿಗೆ ಹಾಕಲ್ಲ. ಅದೇ ರೀತಿ ಹೋಟೆಲ್ ಉಪಹಾರ ಕೇಂದ್ರಗಳು ಕೂಡ ನಡ್ಕೋಬೇಕು. ಆದರೆ ಇವತ್ತೇನಾಗಿದೆ, ಅದೆಲ್ಲೂ ಆ ಪದ್ಧತಿಗಳಿಲ್ಲ. ಒಳ್ಳೆಯದನ್ನು ಮಾತ್ರ ತಾನು ತಿಂತಾನೆ, ಕೆಟ್ಟದ್ದನ್ನು ಬೇರೆಯವ್ರಿಗೆ ಕೊಡ್ತಾನೆ. ಆದರೆ ಈ ಸಂಪ್ರದಾಯ ಪ್ರಾರಂಭ ಆಗಬೇಕಾದ್ರೆ ಆಗಿರೋದು, ನೀನು ತಿನ್ನೋವಂಥದ್ದನ್ನು ನೀನು ದೇವರಿಗೆ ನೈವೇದ್ಯ ಮಾಡು ಅಂದರೆ ಅಷ್ಟು ಪರಿಶುದ್ಧವಾದಂಥದ್ದು ತಿಂತಿದ್ರು. ಆದರೆ ಈಗೇನಾಗಿದೆ, ನಾನು ತಿನ್ನೋಕ್ಕೆ ಬೇರೆ, ದೇವರಿಗೆ ನೈವೇದ್ಯಕ್ಕೆ ಬೇರೆ, ಜನರ ಪ್ರಸಾದನೇ ಬೇರೆ, ಮಾರಾಟ ಮಾಡೋ ಆಹಾರ ಪದಾರ್ಥಗಳೇ ಬೇರೆ. ಆ ಕಾಲದಲ್ಲೂ ಇರಲಿಲ್ವ? ಇತ್ತು. ಆ ಕಾಲದಲ್ಲಿ ಹುಲಿ ಭತ್ತ, ಆಮೇಲೆ ನಮ್ಮ ಏನು ಕಟಿಂಗ್ ಮಾಡ್ತಿದ್ರು, ಸಲೂನ್ ಕೆಲಸ ಮಾಡ್ತಿದ್ರಲ್ಲ ಅವರಿಗೆ ವರ್ತನೆ ಭತ್ತ, ವೀಳ್ಯದೆಲೆ, ಆಮೇಲೆ ನಮ್ಮ ಕೃಷಿ ಕೆಲಸಗಳಿಗೆ ಏನು ಕುಲುಮೆಗಳಿತ್ತು, ಆಚಾರಗಳು, ಅವ್ರಿಗೆ ಕೊಡೋ ಭತ್ತಗಳಿತ್ತು, ವರ್ತನೆ ಭತ್ತಗಳು ಅಂತ, ಮೀನು ಇತ್ಯಾದಿ ಮಾರಾಟ ಮಾಡೋರಿಗೆ ಕೊಡ್ತಿದ್ರು ವರ್ಷಕ್ಕೊಂದು ಸಾರಿ. ಆವಾಗಲೂ ಕೂಡ ಭತ್ತ ರಾಗಿ ಬೆಳೆಯೋ ರೈತ ಸ್ವಲ್ಪ ಒಳ್ಳೆಯದನ್ನು ತಾನು ಮಾತ್ರ ಇಟ್ಕೊಂಡು ತನ್ನ ಕಣಜಲ್ಲಿ ಇಟ್ಕೊತಿದ್ದ. ಸ್ವಲ್ಪ ಕಲಬೆರಕೆ ಇರೋಂಥದ್ದು ಎಳ್ಳು, ಕಾಳು ಇಂಥದ್ದನ್ನು ಯಾರಿಗೆ ಕೊಡ್ತಿದ್ದ ಅಂದರೆ ಈ ವರ್ತನೆಯವರಿಗೆ ಕೊಡ್ತಿದ್ದ. ಈ ರೀತಿಯ ದುರಾಸೆಗಳಿತ್ತು, ಇಲ್ಲ ಅಂತಲ್ಲ. ಆದರೆ ಅದೊಂದು ಮಿತಿಯ ಚೌಕಟ್ಟಲ್ಲಿತ್ತು. ಈಗೇನಾಗಿದೆ, ಅದು ಚೌಕಟ್ಟು ಮೀರಿದೆ. ನಾನು ನನ್ನ ಕುಟುಂಬದ ಸುಖ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಂತ ಹೇಳೋದು. ಮತ್ತು ದೇವಸ್ಥಾನ ಇರ್ಬೋದು, ಶಾಲೆ ಇರ್ಬೋದು,
ಆಸ್ಪತ್ರೆ ಇರ್ಬೋದು, ಅದು ನನಗೇನು ಲಾಭ, ನನಗೆಷ್ಟು ಕಮಿಷನ್ ಸಿಗುತ್ತೆ, ಈ ರೀತಿಯ ಈ ಪ್ರಪಂಚದಲ್ಲಿ ಎಲ್ಲವೂ ಹಾಳಾಗಿದೆ. ಹಾಗಾಗಿ ಕೆಲವು ನಂಬಿಕೆಗಳನ್ನು ಬದಲಾಯಿಸ್ಕೋಬೇಕಾಗುತ್ತೆ. ದೇವಸ್ಥಾನದ ಪ್ರಸಾದ ನಿರಾಕರಿಸಬಾರ್ದು, ತೀರ್ಥ ನಿರಾಕರಿಸಬಾರ್ದು, ಅವೆಲ್ಲ ಬಿಟ್ಟುಬಿಡಬೇಕಾಗತ್ತೆ. ನಮಗೆ ಆರೋಗ್ಯಕ್ಕೆ ಮಾರಕವಾಗಂಥದ್ದನ್ನು ದೇವರ ಹೆಸರಿನಲ್ಲಿ ಮಾರಾಟ ಮಾಡೋ ವಿಷವರ್ತುಲ ಎಲ್ಲ ಕಡೆ ಇದೆ. ಅದರಿಂದ ನಾವು ವಿದಾಯ ಹೇಳಬೇಕು ಅನ್ನೋದು ಕೂಡ ಹೇಳ್ತಾ ಇವತ್ತಿನ ಮಾರ್ನಿಂಗ್ ಬೈಟ್ಸ್ಗೆ ವಿದಾಯ ಹೇಳ್ತೀನಿ. ನಮಸ್ಕಾರ.